ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಎಲ್ಲ ಇಷ್ಟೊಂದು ಜನ ಸೇರ್ಬಿಟ್ಟವ್ರೆ. ಬಾ ನೋಡುವ ಏನು ಅಂತ. ನಂದು 50 ಸಾವಿರ ಹೋಯ್ತಲ್ಲೋ. ನಂದು 80 ಸಾವಿರ ಉಂಟೈತಲ್ಲೋ. ಏನ್ ಮಾಡಿದೀಗ? ಏನ್ ಸ್ವಾಮಿ ಏನಾಗೈತೆ? ಯಾಕೆ ಇಷ್ಟೊಂದು ಜನ ಸೇರ್ಕೊಂಡವ್ರೆ? ಚೀಟಿ ಸೋಮಣ್ಣ ಓಡೋಗವನೆ. ಏನ್ ಹೇಳ್ತೀವಿ ಸ್ವಾಮಿ? ಎಲ್ಲ ಭುಜಂಗ ಆಯ್ತು, ಈಗ ಏನೋ ಮಾಡ್ತೀಯಾ? ಹಂಗ ಹಾಕಿರ ಬಿಡು. ಏನ್ ಸ್ವಾಮಿ ಹಿಂಗ ಹೇಳ್ತೀರಾ? ಸರಿಯಾಗಿ ಹೇಳಿ, ಯಾರು ಹೊಡಗ್ಯವ್ರೆ ಅಂತ ಸರಿಯಾಗಿ ಹೇಳಿ. ತಲೆ ತಿನ್ಬೇಡಯ್ಯ, ಅಲ್ಲಿ PC ರವಿ ಇದಾರ ಹೋಗಿ ಕೇಳೋ. ಮತ್ ನೀವೇನ್ ಮಾಡ್ತಿದ್ರಿ ಇಲ್ಲಿ? ಸ್ವಾಮಿ 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 ಅವ್ರು ಏನೇನೋ ಹೇಳ್ತಾರೆ. ಸರಿಯಾಗಿ ಹೇಳಿ ಸ್ವಾಮಿ, ಭಯ ಆಗ್ತಾ ಐತೆ. ಸೋಮಣ್ಣಲ್ಲಿ ಅವ್ನು ಎಲ್ರು ದುಡ್ಡನ್ನ ಹೊಡ್ಕೊಂಡು ಹೊಡಬಿಟ್ಟ. ಏನ್ ಹೇಳ್ತಿದ್ರು ಸ್ವಾಮಿ? ಸೋಮಣ್ಣ ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ಟ. ದುಡ್ಡು ಸ್ವಾಮಿ. ಸುಧಾಕರ ಏನಾಯ್ತು? ಸೋಮಣ್ಣ ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ಟ ಅಂತಲ್ಲ. ಏನಪ್ಪ ಮಾಡೋದು? ನನ್ ಮಕ್ಕಳು ಮದ್ವೆಗೆ ಅಂತ ಇಕ್ಕಿತ್ತಲ್ಲ ಸ್ವಾಮಿ. 8 ವರ್ಷದಿಂದ ಕಟ್ಟಿದ್ದೆ. 6 ಲಕ್ಷ ರೂಪಾಯಿ ದುಡ್ಡು. ಇನ್ನು 15 ದಿವಸ ಐತೆ ನನ್ ಮಗಳು ಮದ್ವೆ. ಏನಪ್ಪ ಮಾಡ್ಲಿ? ಎಲ್ಲೋಲ್ಲಪ್ಪ. ಅಯ್ಯೋ ನನ್ ದುಡ್ಡು ಸ್ವಾಮಿ, ನನ್ ದುಡ್ಡು ಕೊಡ್ತೀನಿ ಸ್ವಾಮಿ. ಸ್ವಾಮಿ ಕೈ ಮುಗಿದು ಕೇಳ್ಕೊಳ್ತೀನಿ. ಏನೆಲ್ಲ ಮಾಡಿ ದುಡ್ಡು ಕೊಡ್ಸ್ಬಿಡಿ ಸ್ವಾಮಿ. ನನ್ ದುಡ್ಡು ಕೊಡ್ಸ್ಬಿಡಿ ಸ್ವಾಮಿ. ದುಡ್ಡು ಕೊಡ್ಸು ಅಂದ್ರೆ ಹೆಂಗ್ ಕೊಡ್ಸೋದು? ನಾವು ಅವನ್ನೇ ಹುಡ್ತಾ ಇದೀವ್ರು. ಸಿಗ್ಲಿ ಕೊಡ್ತೀವಿ. ನಾನ್ ದುಡ್ಡು ಕೊಡ್ಸಿ ಸರ್, ನಾನ್ ದುಡ್ಡು ಕೊಡ್ಸಿ ಸರ್. ಇನ್ನು 15 ದಿವಸನೂ ಇಲ್ಲ ಸರ್ ನನ್ನ ಮಗಳ ಮದ್ವೆ. 8 ವರ್ಷದಿಂದ ದುಡ್ಡು ಕಟ್ಟಿದ್ದೀನಿ ಸರ್. ಈ ದುಡ್ಡೇ ನಂಬ್ಕೊಂಡ್ಬಿಟ್ಟಿದ್ದೀನಿ ಸರ್. ದುಡ್ಡು ಕೊಡ್ಸಿ ಸರ್, ದುಡ್ಡು ಕೊಡ್ಸಿ ಸರ್, ದುಡ್ಡು ಕೊಡ್ಸಿ ಸರ್. ರೀ ಪಿಸಿ, ಎಲ್ರ ಹತ್ರನು ಎಷ್ಟೆಷ್ಟು ಹಣ ಬರ್ಬೇಕು ಬರ್ಸ್ಕೊಳ್ಳಿ. ಹಾಗೆ ಈ ಆಫೀಸ್ನ ಸೀಜ್ ಮಾಡ್ಕೊಂಡು ಬನ್ನಿ. ಸರ್ 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 ನಂಗೆ ದುಡ್ಡು ಬೇಕು ಸರ್. ಏನೋ ಮಾಡ್ಕೊಡ್ತೀನಿ ಸರ್. ಇದನ್ನೇ ನಂಬ್ಕೊಂಡಿದ್ದೀನಿ ಸರ್. ನೀವು ಏನು ಮಾತಾಡ್ತೀನಿ ಹಿಂಗೆ ಹೋಗ್ಬಿಟ್ರೆ ಹೆಂಗೆ ಸರ್? ಏನೋ ನಾನ್ ನಿನಗೆ ದುಡ್ಡು ಕೊಡ್ಬೇಕೇನಯ್ಯ? ನೋಡೋ, ನೀನ್ ಒಬ್ನೇ ಅಲ್ಲ, ನಿನ್ನಾಗೆ ತುಂಬಾ ಜನಕ್ಕೆ ಮೋಸ ಆಗಿದೆ. ನಾವು ಸೋಮಣ್ಣನೇ ಹುಡುಕ್ತಾ ಇದೀವಿ. ನೀನ್ ಎಷ್ಟು ದುಡ್ಡು ಬರ್ಬೇಕು ಅಂತ ಅಲ್ಲಿ ಹೋಗಿ ಬರ್ಸು. ಆದ್ರೆ ದುಡ್ಡು ವಾಪಸ್ ಸಿಗುತ್ತೋ ಅನ್ನೋ ಗ್ಯಾರಂಟಿ ಮಾತ್ರ ನಾವು ಕೊಡಲ್ಲ. ಸರ್ 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 ನೀವೇ ಹೆಂಗೆ ಹೇಳಿದ್ರೆ ಹೆಂಗೆ ಸರ್? ನನ್ನ ಮಗಳು ಭವಿಷ್ಯದ ಪಟ್ಟೆ ಸರ್. ಸರ್ ಸುಮ್ಮನೆ ಯಾವಾಗ ಹಿಡಿತೀನಿ? ಸುಮ್ಮನೆ ಯಾವಾಗ ಹಿಡಿತೀರಿ ಸರ್? ಸರ್ ಏನನ್ನ ಮಾತಾಡಿ ಸರ್, ಏನನ್ನ ಮಾತಾಡಿ. ನೀವೇ ಗ್ಯಾರಂಟಿ ಕೊಡ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ಬದುಕಬೇಕು ಧೈರ್ಯವಾಗಿ? ಸರ್ 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 ಅದ್ಯವ್ವ, ಅಣ್ಣ ಹಿಂಗೆ ಈಟೊತ್ತಿಗೆ ಚೀಟಿ ದುಡ್ಡು ಸಿಕ್ಕಿರ್ತೈತಲ್ವಾ? ಸಿಕ್ಕಿರ್ತೈತೆ. ಪೂರ್ತಿ ಅಲ್ದಲ್ಲೇ ಹೋದ್ರು ಅರ್ಧನಾರ ಸಿಕ್ಕಿರ್ತೈತೆ. ಆಟ ಆದ್ರೆ ಏಟೋ ಚಿಂತೆ ದೂರ ಆದಂಗ್ ನೋಡಿ. ದುಡ್ಡು ಹೆಂಗೋ ಹೊಂದಾಣಿಕೆ ಆಯ್ತಲ್ಲ ಅನ್ನೋ ಸಮಾಧಾನ ಒಂದ್ ಕಡೆ ಆದ್ರೆ, ಕೂಡಿಟ್ ದುಡ್ಡೆಲ್ಲ ಪದ್ಮಿನಿ ಮದುವೆಗೆ ಮುಗ್ದೋದ್ರೆ ಇನ್ನು ಪೂರ್ವಿ ಪಾವನಿ ಮದ್ವೆ ಹೆಂಗ್ ಮಾಡೋದು ಅಂತ ಯೋಚನೆ ಆಗ್ಬಿಟ್ಟೈತೆ. ನಿಮ್ಮ ಮನೆಯ 8 ವರ್ಷದ ದುಡ್ಮೆ ಈ ಚೀಟಿ ದುಡ್ಡು. ಮೊದಲನೇ ಮಗಳ ಮದ್ವೆಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಇನ್ನು ಪೂರ್ವಿ ಪಾವನಿ ಮದ್ವೆ ಅನ್ನೋ ಹೊತ್ತಿಗೆ ಯಾರನ್ನ ಕೇಳೋದು? ಇದೇ ಒಂದ್ ದೊಡ್ಡ ಯೋಚನೆ ಆಗ್ಬಿಟ್ಟೈತೆ. ಅಂದ್ರೆ ಅಪ್ಪಯ್ಯ ಇಷ್ಟು ವರ್ಷಗಳಿಂದ ಚೀಟಿ ಕಟ್ಟಿದ ಹಣ ಎಲ್ಲ ಹೊಂಟೋಯ್ತಾ?
ಸಾ ಇವ್ ದುಡ್ಡು ನಂಗೆ ಬರ್ಬೇಕು, ಬಡ್ಡಿನೂ ಸೇರಿ 8 ವರ್ಷ ಕಟ್ಟಿರೋದು. ಹೆಂಗೋ ಗೊತ್ತಿಲ್ಲ, ನನಗೆ ಕೊಡಿಸ್ಬೇಕಷ್ಟೇ. 8 ವರ್ಷದಿಂದ ಕಟ್ಟಿದ್ದೀನಿ ಸಾ, 1-2 ರೂಪಾಯಿ ಅಲ್ಲ. ಕೇಳಿಸ್ಕೊಳ್ಳಿ, ಇಲ್ಲಿ 8 ಲಕ್ಷ ರೂಪಾಯಿ ಸ್ವಾಮಿ, 8 ಲಕ್ಷ ರೂಪಾಯಿ ಕೊಡ್ಬೇಕು. ಬಡವರು ಸರ್, ನಾವು ಕಷ್ಟಪಟ್ಟು ದುಡ್ದು ಕಟ್ಟಿದ್ದೀವಿ ಸರ್ ಚೀಟಿನ. ಕೊಡಿಸ್ಬಿಡಿ ಸರ್, ನಿಮ್ ಸಾಹೇಬ್ರು ಈ ದುಡ್ಡಿನ ನಾವು ಗ್ಯಾರಂಟಿ ಇಲ್ಲ ಅಂತ ಬುರ್ರಂತ ಹೊರಟೋಗ್ಬಿಟ್ರಲ್ಲ ಅವರು. ಯಾರು ಸ್ವಾಮಿ ಗ್ಯಾರಂಟಿ? ಅಲ್ಲ ಸ್ವಾಮಿ, ದುಡ್ಡು ತಗೊಂಡು ಹೊಡೋದ್ರಲ್ಲ ಸೋಮ, ಅವನ್ನ ಹಿಡಿಬೇಕಾಗಿರೋದು ನಿಮ್ ಜವಾಬ್ದಾರಿ, ತಿಳ್ಕೊಳ್ಳಿ. ರೇ ರವಿ ಅವ್ರೆ, ನ್ಯಾರಿ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾನೆ. ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಇಲ್ಲಿ ಕಳಿಸ್ರ ಆ ಕಡೆ ಅವನ್ನ. ಏನ್ರಿ ತಪ್ಪು ಮಾಡ್ತೇನೆ ನಾನು? ಏನ್ರಿ ತಪ್ಪು ಮಾಡ್ತೀನಿ ಸ್ವಾಮಿ ನಾನು? ಹೇಳಿ ಸ್ವಾಮಿ ಅವ್ರಿಗೆ. ನನ್ ಮದ್ವೆಗೋಸ್ಕರ ಅಪ್ಪಯ್ಯ ಇಷ್ಟೆಲ್ಲ ಒದ್ದಾಡ್ತಿದಾರ? ಸ್ವಾಮಿ ಬಡವ ಸ್ವಾಮಿ, ನನ್ನ ಮಗಳು ಮದುವೆ ಮಾಡ್ಬೇಕು ಸ್ವಾಮಿ. ಎಲ್ಲ ಆ ದುಡ್ಡೆಲ್ಲ ಕಟ್ಟಿದೆ ಸ್ವಾಮಿ. ಇನ್ನು 15 ದಿವಸ ಅಷ್ಟೇ ಸ್ವಾಮಿ ಮದುವೆ ಇರೋದು. ದಯವಿಟ್ಟು ಎತ್ತೋರ್ ಸಂಖ್ಯೆ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಎತ್ತೋರ್ ಸಂಖ್ಯೆ ನಿಮ್ಗೆ ಅರ್ಥ ಆಗಲ್ಲ ಕಣ್ರೀ. ಬಿಡೋದು ನಿಂತ್ಕೊಳ್ಳಿ. ಯಾಕ್ರಿ ಹೋಗ್ಬೇಕು? ಏನ್ರಿ ಹಿಂಗ್ ಮಾಡ್ತೀರಿ ಜಬರ್ದಸ್ತು? ಅನ್ಯಾಯಕ್ಕೆ ಒಳಗಾಗಿರೋರಿ ನಾವು, ನಮ್ಮ ಮೇಲೆ ಜಬರ್ದಸ್ತ್ ಮಾಡ್ತೀರೇನ್ರಿ? ರೇ, ನಿಮ್ ಶಕ್ತಿ ಜಬರ್ದಸ್ತು ಎಲ್ಲಾನು ಒಳಗೇನಲ್ಲ. ಅವ್ನು ಹಿಡ್ಕೊಂಡ್ರೆ ತೋರ್ಸ್ರಿ, ನಮ್ಮ ಹತ್ರ ನೆಂಟು ಮಾತಾಡ್ತೀವಿ. ನನ್ ದುಡ್ಡು ನಾನ್ ಕೇಳಿಕ್ಕೆ ಜಬರ್ದಸ್ತ್ ಮಾಡ್ತೀರೇನ್ರಿ? ಆಚೆ ತಳ್ತೀರೇನ್ರಿ? ನೋಡಿ, ನನ್ನನ್ನ ಹಿಂಗ್ ತಳ್ಳಿ ಬಡ್ದು ಸುಮ್ನಿರ್ಸಕ್ ಹಾಕಿಲ್ಲ ನೋಡಿ. ನನ್ ದುಡ್ಡು ನಾನು ಸಿಗೋವರೆಗೂ ನಿಮ್ಮನ್ನ ಹಿಂಗ್ ಕೇಳ್ತಾನೆ ಇರ್ತೀನಿ, ಪ್ರಶ್ನೆ ಮಾಡ್ತಾನೆ ಇರ್ತೀನಿ. ಪದ್ಮಿನಿ, ನೀನೇ ಹಾಕವ್ವ ಇಲ್ಲಿ ಬರಕ್ ಹೋದೆ. ನೀಲೆಲ್ಲ ಬರ್ಬಾರ್ದು, ನಡಿಯವ್ವ. ನಾನು ಕರ್ಕೊಂಡ್ ಬರ್ತೀನಿ, ನೀನು ಹೋಗವ್ವ. ಹಲೋ, ಇಲ್ವಲ್ಲ? ಆ ಥರ ಏನೂ ಇಲ್ಲ. ಆಯ್ತು, ಗೊತ್ತಾಯ್ತು. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಇಡು ಫೋನ್. ಸರ್, ನಾವು ಇವಾಗ ಮಾತಾಡೋದಕ್ಕೆ ಆಗೋದಿಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸರ್. ಅಲ್ಲ, ಈ ರಾಮ್ ಗೋಪಾಲ್ ಯಾಕೆ ಈ ತರ ಮಾಡ್ಬಿಟ್ಟ? ಅಣ್ಣ, ಮೊದಲು ನಾವು ಈ ವಿಷಯನ ಅಮ್ಮಾಜಿಗೆ ಹೇಳಬೇಕು. ವೀರೇಂದ್ರ, ನರೇಂದ್ರ, ಏನ್ ನಡೀತಾ ಇದೆ ಇಲ್ಲಿ? ನನಗೆ ಕಾಲ್ ಮೇಲೆ ಕಾಲ್ ಬರ್ತಾ ಇದೆ. ವಿಷಯ ಏನಂತ ಅರ್ಥ ಆಗ್ಲಿಲ್ಲ ನನಗೆ. ಅಮ್ಮಾಜಿ, ಇದ್ದಕ್ಕಿದ್ದಾಗೆ ಆ ರಾಮ್ ಗೋಪಾಲು ನಮ್ಮ ಸ್ವೀಟ್ಸ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅಂತಿದ್ದಾನಂತೆ. ನಮ್ಮ ಸ್ವೀಟ್ ಟ್ರಕ್ ಎಲ್ಲ ವಾಪಸ್ ಬಂದಿದೆ. ಏನು? ನಮ್ ರಾಮ್ ಗೋಪಾಲ? ಏನ್ ಹೇಳ್ತಾ ಇದೀಯ ನೀನು? ನಮ್ಮ ಸ್ವೀಟ್ಸ್ನೆಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡದೆ ಅವರು? ಹೌದು ಅಮ್ಮಾಜಿ, ಆದ್ರೆ ಈ ರೀತಿ ಮಾಡೋದ್ರಿಂದ ಅವನಿಗೂ ಲಾಸ್ ಆಗತ್ತೆ. ಆದ್ರೂ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಮೋಸ್ಟ್ಲಿ ಬೇರೆ ಸ್ವೀಟ್ ಕಂಪ್ನಿ ಜೊತೆ ಟೈಅಪ್ ಆಗೋ ಪ್ಲಾನ್ ಏನಾದರೂ ಇರ್ಬೋದು. ಆ ಥರ 1-2 ಕಡೆಯಿಂದ ನ್ಯೂಸ್ ಬಂತು. ನಾನು ಈಗಲೇ ಕಾಲ್ ಮಾಡ್ತೀನಿ. ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ ಅವನು. ಅಮ್ಮಾಜಿ, ನಮ್ಗಿದ್ರಿಂದ ಲಕ್ಷಾಂತರ ರೂಪಾಯಿ ಲಾಸ್ ಆಗೋಗುತ್ತೆ. ಕರ್ನಾಟಕದಲ್ಲಿ ನಮ್ದು ಬೇಕಾದಷ್ಟು ಬ್ರಾಂಚ್ಗಳಿದ್ರು ಅವನ್ ಡಿಸ್ಟ್ರಿಬ್ಯೂಷನ್ ಇಂದ ನಮಗೆ ಬರ್ತಾ ಇರೋ ಲಾಭನೇ ಹೆಚ್ಚಾಗಿದೆ. ಈಗ ಬೇರೆ ಡಿಸ್ಟ್ರಿಬ್ಯೂಟರ್ ಸಿಕ್ಕೋ ತನಕ ನಾವು ಸ್ವೀಟ್ ತಯಾರಿಸಕ್ಕಾಗಲ್ಲ, ಪ್ರೊಡಕ್ಷನ್ ಸ್ಟಾಪ್ ಮಾಡಬೇಕಾಗತ್ತೆ. ಬಟ್ ನಾವು ಅವನ ಮೇಲೆ ಲೀಗಲಿ ಆಕ್ಷನ್ ತಗೊಳ್ಳೇಬೇಕು ಅಮ್ಮಾಜಿ. ಬೇಡ, ಕೋರ್ಟು ಕೇಸು ಅಂತ ಹೋದ್ರೆ ಅದು ತುಂಬಾ ದೂರಕ್ಕೆ ಹೋಗ್ಬಿಡತ್ತೆ. ಹಾಗೆ ನಮಗೆ ಅದರಿಂದ ಲಾಸು ಜಾಸ್ತಿ ಆಗ್ಬಿಡತ್ತೆ. ಯಾಕೆಂದ್ರೆ ಈಗಾಗಲೇ ಆ ರಾಮ್ ಗೋಪಾಲು ನಮ್ಮ ಸ್ವೀಟು ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ ಅಪಪ್ರಚಾರ ಮಾಡಿರ್ತಾನೆ.
ಅದರಿಂದ ನಮಗೆ ಲಾಭಕ್ಕಿಂತ ನಷ್ಟನೇ ಹೆಚ್ಚು. ಆದರೆ ಅಮ್ಮಾಜಿ, ಈಗ ನಾವು ಅವನಿಗೋಸ್ಕರ ಮಾಡಿರೋ ಸ್ಟಾಕ್ ಎಲ್ಲ ವೇಸ್ಟ್ ಆಗುತ್ತಲ್ವಾ? ಇದರಿಂದ ನಮಗೆ ತುಂಬಾ ದೊಡ್ಡ ನಷ್ಟನೇ ಆಗುತ್ತೆ. ಅವನು ಯಾಕೆ ಈ ಥರ ಮಾಡ್ತಿದ್ದಾನೆ ಅಂತ ನನಗೆ ಗೊತ್ತು. ಯಾಕಮ್ಮಾಜಿ? ನಮ್ಮಿಂದ ಅವನಿಗೆ, ಅವನಿಂದ ನಮಗೆ ಲಾಭ ಆಗ್ತಿತ್ತಲ್ವಾ? ಆದ್ರೂ ಯಾಕೆ ಹೀಗೆ ಮಾಡ್ದ? ಅಂಥದ್ದೇನು ಕಾರಣ? ಪದ್ಮಿನಿ, ಸ್ವಾಮಿ ಬಡವ ಸ್ವಾಮಿ, ನನ್ನ ಮಗಳು ಮದುವೆ ಮಾಡ್ಬೇಕು ಸ್ವಾಮಿ. ಎಲ್ಲ ದುಡ್ಡೇ ನಮ್ ಕಡಿದೆ ಸ್ವಾಮಿ. ಇನ್ನು 15 ದಿವಸ ಅಷ್ಟೇ ಸ್ವಾಮಿ ಮದುವೆ ಇರೋದು. ದಯವಿಟ್ಟು ಎತ್ತೋರ್ ಸಂಕಟ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಎತ್ತೋರ್ ಸಂಕಟ ನಿಮ್ಗೆ ಅರ್ಥ ಆಗಲ್ಲ ಕಣ್ರೀ. ಹೋಗ ಹೇಳಿಂದ. ಏಯ್ ಪಾವನಿ, ನಿಂತ್ಕೊಳ್ಳೆ. ನೀನ್ ಹಂಗೇನಾರ ಮಾಡ್ದೆ ಸರಿಗಿರಲ್ಲ. ಅಕ್ಕ, ನೀನ್ ಸರಿಯಾದ ಟೈಮ್ ಬಂದೆ ನೋಡು. ನೋಡಕ್ಕ, ಈ ಪಾವನಿನ ನೋಟ್ಬುಕ್ ನಾಗೆ ನಂದು ಆ ಕೋತಿ ನವೀನನ್ ಹೆಸರನ್ನ ನವೀನ ಲವ್ಸ್ ಪೂರ್ವಿ ಅಂತ ಬರ್ದು ಪರ್ಸೆಂಟೇಜ್ ನೋಡ್ತಾಳಂತೆ. ಮೊದ್ಲು ಅದನ್ನ ಅರ್ಧಕ್ಕ ಕೇಳಕ್ಕ. ಅಕ್ಕ, ಇದನ್ನ ನೋಡಿದ್ರೆ ಏನಾಯ್ತದೆ? ಏಯ್, ನೀನು ಚಿಕ್ಕವಳು ಕಣೆ, ಹಂಗೆಲ್ಲ ಆಡಂಗಿಲ್ಲ. ಕೊಡಿಲಿ. ಪಾವನಿ, ನೀನ್ ಮಾತ್ರ ಅಕ್ಕ ಬಾವನ ಹೆಸರು ಬರ್ದು ಆಡ್ಬೋದಾ? ಅಕ್ಕ, ಏನ್ ಗೊತ್ತಾ, ನಂದನ್ ಲವ್ಸ್ ಪದ್ಮಿನಿ ಅಂತ ಬರ್ದು ಪರ್ಸೆಂಟೇಜ್ ನೋಡ್ದೆ. ಎಷ್ಟ್ ಪರ್ಸೆಂಟ್ ಅಂತ ಕೇಳಕ್ಕಿಲ್ವಾ? ಓ ಬಾವ, ನಿನ್ನ 100% ಲವ್ ಮಾಡ್ತಾರೆ ಅಂತ ಖಾತ್ರಿ ಅಲ್ವಾ ನಿನ್ಗೆ? ಭಾವ ನಿನ್ನ 70% ಪ್ರೀತಿಸ್ತಾರೆ ಅಂತ ಇದ್ರಲ್ಲಿ ಬಂತು. ನೀನೇನ್ ಯೋಚನೆ ಮಾಡ್ಬೇಡ, 3 ಗಂಟು ಬೀಳ್ತಿದ್ದಂಗೆ ಬಾಕಿ 30% ಲವ್ ಸೇರ್ಕೊಳ್ತೈತೆ. ಯಾಕಕ್ಕ ಬೇಜಾರಲ್ದ್ಯಾ? ಬೇಜಾರೇನಿಲ್ಲ ಪುಟ್ಟ. ಯಾಕಕ್ಕ, ಮದ್ವೆ ಆಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ನೋವು ಆಗ್ತೈತಾ? ಎಷ್ಟ್ ದೂರ ಹೋಗ್ತೀಯಾ? ನೀನ್ ಎಲ್ಲೇ ಹೋದ್ರು ನಿನ್ ಮನ್ಸು ಇಲ್ಲೇ ಇರ್ತೈತಲ್ವಾ? ಆಮೇಲೆ ಗಂಡ ಬಂದಿದ ತಕ್ಷಣ ತಂಗಿರ್ನ ಮರೆಯಕ್ಕಿಲ್ಲ ತಾನೆ?